ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಭಗವದ್ಗೀತಾ ಕನ್ನಡ ಸೀರೀಸ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲ 2 ವಿಡಿಯೋಗಳಲ್ಲಿ ನಾವು ಭಗವದ್ಗೀತೆ ಅಂದ್ರೇನು, ಶ್ರೀಕೃಷ್ಣರು ಯಾಕೆ ಉಪದೇಶ ನೀಡಿದರಂತ ನೋಡಿದ್ವಿ. ಇವತ್ತು ನಾವು ಮೊದಲ ಶ್ಲೋಕವನ್ನು ತುಂಬಾ ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡೋಣ. ಆದ್ರೆ ಶ್ಲೋಕಕ್ಕೆ ಹೋಗುವ ಮೊದಲು ನಾನು ನಿಮ್ಗೊಂದು ಚಿಕ್ಕ ಕಥೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಶಾಲೆಯಲ್ಲಿ ಇಬ್ರು ಮಕ್ಕಳಿರ್ತಾರೆ. ಅವರಿಬ್ರು ಜಗಳ ಮಾಡಿಕೊಂಡಿರ್ತಾರೆ. ಟೀಚರ್ ಇಬ್ರು ತಂದೆ ತಾಯಿನ ಕರೆಸ್ತಾರೆ. ಒಬ್ಬ ತಂದೆ ಬಂದ ತಕ್ಷಣ ಹೇಳ್ತಾರೆ, ನನ್ನ ಮಗ ಯಾವತ್ತೂ ತಪ್ಪು ಮಾಡುವುದಿಲ್ಲ. ಟೀಚರ್ ಹೇಳ್ತಾರೆ, ಸರ್ ಮೊದಲು ಏನಾಯ್ತು ಯಾಕಾಯ್ತು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಆದ್ರೆ ಆ ತಂದೆ ಕೇಳಲೇ ಇಲ್ಲ. ಕೊನೆಗೆ CCTV ನೋಡಿದಾಗ ಗೊತ್ತಾಗತ್ತೆ ಜಗಳ ಶುರು ಮಾಡಿದ್ದು ಅವರ ಮಗನೇ ಅಂತ. ಆಗ ತಂದೆಗೆ ತುಂಬಾ ಬೇಸರವಾಗತ್ತೆ. ಯಾಕೆ ಬೇಸರ ಆಗತ್ತಂದ್ರೆ ಅವರು ಸತ್ಯವನ್ನು ನೋಡಲೇ ಇಲ್ಲ. ಇವನು ನನ್ನ ಮಗ ಅನ್ನುವ ಭಾವನೆಯಿಂದ ಮಾತ್ರ ಅವ್ರು ನೋಡಿದ್ರು. ಸತ್ಯದ ಪರ ನಿಲ್ಲೇ ಇಲ್ಲ ಅಲ್ಲಿ. ಅಲ್ಲಿ ಭಾವನೆ ವರ್ಕೌಟ್ ಆಯ್ತು. ಸ್ನೇಹಿತರೆ, ಇದೇ ತಪ್ಪನ್ನು ಧೃತರಾಷ್ಟ್ರ ಕೂಡ ಮಾಡ್ತಾರೆ. ಇದೀಗ ನಮ್ಮ ಮೊದಲ ಶ್ಲೋಕದಿಂದ ತಿಳ್ಕೊಳ್ಳೋಣ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯೋತ್ಸವ ಮಹಾಮಕ ಪಾಂಡವಾಶ್ಯವ ಕಿಮ ಕುರುವತ ಸಂಜಯ್ ಅಂತ ಹೇಳ್ತಾರೆ. ಈ ಶ್ಲೋಕನು ತುಂಬಾ ಅರ್ಥ ಸರಳ ಹೇಳ್ಬೇಕಂದ್ರೆ, ಧೃತರಾಷ್ಟ್ರ ಸಂಜಯನ್ ಹೇಳ್ತಾನೆ, ನನ್ನ ಮಕ್ಕಳು ಮತ್ತು ಪಾಂಡವರು ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡ್ತಾ ನಿಂತಿದ್ದಾರೆ, ಈಗ ಅವರು ಏನ್ ಮಾಡ್ತಿದ್ದಾರೆ ಅಂತ. ಇದು ಒಂದು ಸಾಮಾನ್ಯ ಪ್ರಶ್ನೆ ಅಂತ ಕಾಣಬಹುದು, ಆದ್ರೆ ಈ ಒಂದು ಪ್ರಶ್ನೆಯಲ್ಲಿ ಒಂದು ದೊಡ್ಡ ಜೀವನದ ಪಾಠ ಅಡಗಿದೆ. ಯಾಕೆಂದ್ರೆ ಮೊದಲು ಧೃತರಾಷ್ಟ್ರ ಯಾರು ಅಂತ ತಿಳ್ಕೊಬೇಕಿಲ್ಲಿ. ಅವರು ಹಸ್ತಿನಾಪುರದ ರಾಜರಾಗಿರ್ತಾರೆ. ಅವರಿಗೆ ಕಣ್ಣಿನ ದೃಷ್ಟಿ ಇರೋದಿಲ್ಲ. ಆದ್ರೆ ಭಗವದ್ಗೀತೆ ನಮಗೆ ಏನ್ ಹೇಳತ್ತೆ ಅಂದ್ರೆ, ಕಣ್ಣಿನ ಕುರುಡತನಕ್ಕಿಂತ ಮನಸ್ಸಿನ ಕುರುಡತನ ತುಂಬಾ ಅಪಾಯಕಾರಿ, ಡೇಂಜರಸ್ ಅಂತ ಹೇಳ್ತಾರೆ. ಧೃತರಾಷ್ಟ್ರನಿಗೆ ತನ್ನ ಮಗ ದುರ್ಯೋಧನ ತಪ್ಪು ಮಾಡ್ತಾನೆ ಅಂತ ಗೊತ್ತಿದ್ರು ಅವನು ತನ್ನ ಮಗ ಎನ್ನುವ ಕಾರಣಕ್ಕೆ ಯಾವತ್ತೂ ಅವ್ರನ್ನ ತಡೆಯಲಿಲ್ಲ. ಸ್ನೇಹಿತರೆ, ಇವತ್ತು ನಿಮ್ಮ ಮನೆಯಲ್ಲಿ ಕೂಡ ಅದೇ ಆಗ್ತಾ ಇದೆ. ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ, ಇವನು ನನ್ನ ಮಗ, ಅವಳು ನನ್ನ ಮಗಳು, ಅವನು ನನ್ನ ಸ್ನೇಹಿತ ಅಂತ ಅವರ ತಪ್ಪನ್ನು ಸರಿ ಅಂತ ಹೇಳೋದೇ ಇಲ್ಲ. ತಪ್ಪಂತ ಹೇಳ್ಬೇಕು, ಸರಿ ಅಂತ ಹೇಳ್ಬೇಕು. ಹಾಗಾಗಿ ಅಲ್ಲಿಂದಲೇ ಸಮಸ್ಯೆಗಳು ಆರಂಭ ಆಗ್ತವೆ. ಈ ಶ್ಲೋಕದಲ್ಲಿ ಒಂದು ಪದವನ್ನು ನೀವು ಗಮನಿಸಿರ್ಬೋದು, ಮಾಮಖ ಅಂದ್ರೆ ನನ್ನ ಮಕ್ಕಳು. ಅವರು ನಂತರ ಹೇಳ್ತಾರೆ ಪಾಂಡವರು ಅಂತ ಹೇಳ್ತಾರೆ. ಹಾಗಾದ್ರೆ ಪಾಂಡವರು ಯಾರಿಲ್ಲಿ? ಬೇರೆ ಯಾರಲ್ಲ, ಅವರು ತಮ್ಮನ ಮಕ್ಕಳು, ಅವರ ಕುಟುಂಬವೇ ಆಗಿರತ್ತೆ. ಹಾಗಿದ್ರೂ ಕೂಡ ಅವರು ನಮ್ಮ ಮಕ್ಕಳು ಅಂತ ಹೇಳಲೇ ಇಲ್ಲ ಎಲ್ಲಿಯೂ. ಯಾಕೆ ಅಂದ್ರೆ ಅವರಿಗೆ ಆಗಾಗ್ಲೇ ತಮ್ಮ ಮನಸ್ಸಿನಲ್ಲಿ ವಿಭಜನೆ ಆಗಿತ್ತು, ವಿಂಗಡಣೆ ಶುರುವಾಗಿತ್ತು, ನನ್ನವರು ಬೇರೆಯವರು ಅಂತ ಶುರುವಾಗಿತ್ತು. ಸ್ನೇಹಿತರೆ, ಒಂದ್ ನೆನ್ಪಿಟ್ಕೊಳ್ಳಿ, ಇವತ್ತು ನಮ್ಮ ಜೀವನದಲ್ಲಿ ಇದೇ ಸಮಸ್ಯೆ ಇದೆ. ಮನೆಯಲ್ಲಿ ಆಗಲಿ, ಆಫೀಸ್ನಲ್ಲಿ ಆಗಲಿ, ಬಿಸ್ನೆಸ್ನಲ್ಲಿ ಆಗಲಿ, ಎಲ್ಲ ಕಡೆ ನೋಡಿದ್ರು ನನ್ನವರು ಮತ್ತು ಅವರವರು ಅನ್ನುವ ಭಾವನೆ ಬಂದ್ರೆ ಶಾಂತಿ ಹೋಗುತ್ತೆ. ವಿ ಲೂಸ್ ಪೀಸ್ ಆಫ್ ಮೈಂಡ್. ಪ್ರೀತಿ ಕಡಿಮೆ ಆಗುತ್ತೆ, ಜಗಳ ಶುರುವಾಗತ್ತೆ. ಆ್ಯಂಡ್ ಅಗೇನ್ ವಾಟ್ ಎಲ್ಸ್? ಈಗ ಇನ್ನೊಂದು ನಿಮಗೆ ಪ್ರಶ್ನೆ ಕೇಳಬೇಕಂದ್ರೆ, ಕುರುಕ್ಷೇತ್ರವನ್ನು ಯಾಕೆ ಧರ್ಮಕ್ಷೇತ್ರ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಾ? ಯಾಕಂದ್ರೆ ಅದೊಂದು ಪವಿತ್ರವಾದ ಭೂಮಿ. ಅಲ್ಲಿ ಧರ್ಮವೇ ಗೆಲ್ಲತ್ತೆ ಅನ್ನುವ ನಂಬಿಕೆ ಇತ್ತು. ಆದ್ರಿಂದ ಧೃತರಾಷ್ಟ್ರನಿಗೆ ಒಂದು ಭಯ ಯಾವಾಗ್ಲೂ ಇತ್ತು. ನನ್ನ ಮಕ್ಕಳು ಧರ್ಮದ ಕಡೆ ತಿರುಗಿದಾರ, ಯುದ್ಧ ನಿಂತಿದೆಯಾ ಎಂಬ ಆತಂಕ ಯಾವಾಗ್ಲೂ ಅವ್ರಿಗಿತ್ತು. ಅಷ್ಟೇ ಅಲ್ಲ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಒಂದು ಕುರುಕ್ಷೇತ್ರ ಇದೆ. ಅದು ನಿಮ್ಗೆ ಎಷ್ಟು ಮಟ್ಟಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಅದು ಹೊರಗಲ್ಲ, ನಮ್ಮ ಮನಸ್ಸಿನೊಳಗೆ ಪ್ರತಿದಿನ ನಮ್ಮೊಳಗೆ ಒಂದು ಯುದ್ಧ ನಡೆಯುತ್ತೆ. ಒಂದು ಕಡೆ ಸತ್ಯ, ಇನ್ನೊಂದು ಕಡೆ ಸುಳ್ಳು, ಒಂದು ಕಡೆ ಕ್ಷಮೆ ಇರುತ್ತೆ, ಇನ್ನೊಂದು ಕಡೆ ಕೋಪ, ಮುಂಗೋಪ, ಅಸೂಯೆ, ಮತ್ತೊಂದು ಕಡೆ ಪ್ರೀತಿ, ಇನ್ನೊಂದು ಕಡೆ ಬಂದ್ರೆ ಅಹಂಕಾರ, ದ್ವೇಷ. ಯುದ್ಧದಲ್ಲಿ ಯಾರು ಗೆಲ್ತಾರೋ ಅನ್ನೋಂಥ ಆತಂಕ. ನಾವು ಯಾವ ಆಲೋಚನೆಯನ್ನು ನಾವು ಆಯ್ಕೆ ಮಾಡ್ಕೋತೀವಲ್ಲ, ಅದೇ ನಮ್ಮ ಜೀವನವನ್ನು ಗೆಲ್ಲತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತಿನ ಲೈಫ್ ಲೆಸನ್ ಏನಂದ್ರೆ ಸ್ನೇಹಿತರೆ, ನಮ್ಮವರನ್ನು ಯಾವಾಗ್ಲೂ ಪ್ರೀತಿಸಿ, ಆದ್ರೆ ಅವರ ತಪ್ಪನ್ನು ಬೆಂಬಲಿಸಬೇಡಿ. ಯಾವಾಗ್ಲೂ ಸತ್ಯದ ಪರವಾಗಿ ನಿಲ್ಬೇಕು. ಅದೇ ಭಗವದ್ಗೀತೆಯ ಮೊದಲ ಸಂದೇಶ. ನೆನ್ಪಿಟ್ಕೊಳ್ಳಿ, ಸತ್ಯದ ಜೊತೆ ನಿಲ್ಲುವುದು ಕೆಲವೊಮ್ಮೆ ಕಷ್ಟವಾಗಬಹುದು ನಿಮಗೆಲ್ಲ, ಆದ್ರೆ ಕೊನೆಯಲ್ಲಿ ಗೆಲ್ಲುವುದು ಸತ್ಯವೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.